ಓಂ ಗುರುಭ್ಯೋ ನಮಃ ಹರಿ ಓಂ. ನಮಸ್ಕಾರ. ವೆಲ್ಕಮ್ ಟು ವಾಸ್ತುಜ್ಯೋತಿ ಕಾರ್ಯಕ್ರಮಕ್ಕೆ ಸುಸ್ವಾಗತಗಳು. ಈಗ ಮಾಸ ಭವಿಷ್ಯ ದ್ವಾದಶ ರಾಶಿಗಳ ಫಲಗಳು. ಮಾಸ ಭವಿಷ್ಯ ಅಂದರೆ ಆಗಸ್ಟ್ ತಿಂಗಳಲ್ಲಿ ಯಾವ ಥರ ಫಲಗಳು ಕೊಡುತ್ತೆ ಅಂತ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಮೊದಲನೇದಾಗಿ ಪರಿಸರ ಅಂದರೆ ರಾಶಿ, ಯಾವ ಯಾವ ರಾಶಿಯಲ್ಲಿ ಯಾವ ಯಾವ ಗ್ರಹಗಳು ಸಿದ್ಧವಾಗಿದೆ ಅಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ ನಮಗೆ ನೋಡಿ, ಶನೈಶ್ವರನು ಮೀನರಾಶಿಯಲ್ಲಿ ವಕ್ರೀಯವಾಗಿ ಸಂಚಾರ ಮಾಡ್ತಾ ಇದೆ. ಹಾಗೆ ಕುಜ ಮಂಗಳನು ಮಿಥುನ ರಾಶಿಯಲ್ಲಿ ಸಂಚಾರ. ಈ ತಿಂಗಳ ವಿಶೇಷತೆ ಏನು ಅಂದರೆ ಗುರು ಉಚ್ಚ ಸ್ಥಿತಿಯಲ್ಲಿದೆ. ಅದ್ರ ಜೊತೆಗೆ ಬುಧ ಹಾಗೂ ನೋಡಿ ಗುರು ಬುಧ ಸೂರ್ಯ ಈ ಮೂರು ಗ್ರಹಗಳ ಯುತಿ ಆಗ್ತಾ ಇದೆ. ವಿಶೇಷವಾಗಿ ನಮಗೆ ಈಗ ಫಲಗಳು ನಿರೀಕ್ಷಿಸಬಹುದು, ಯಾಕಂದ್ರೆ ಗುರುವಿನ ದೃಷ್ಟಿ ಶನೈಶ್ವರನ ಮೇಲೂ ಬೀಳ್ತಾ ಇದೆ. ನಂತರ ಸಿಂಹರಾಶಿಯಲ್ಲಿಯೂ ನಮಗೆ ಕೇತು ಸಂಚಾರ, ಹಾಗೆ ಕನ್ಯಾ ರಾಶಿಯಲ್ಲಿ ಶುಕ್ರ ಸಂಚಾರ ಈ ತಿಂಗಳ ವಿಶೇಷತೆ. ನೋಡಿ, 21 ಆಗಸ್ಟ್ ಶುಕ್ರವಾರದಂದು ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆ. ಸೊ ಖಂಡಿತ ಪ್ರತಿ ರಾಶಿಯವರೆಗೂ ಇದೊಂದು ಸದಾವಕಾಶ. ಈ ಹಬ್ಬನ ಅದ್ದೂರಿಯಿಂದ ಆಚರಿಸಿ ಅಕ್ಕಪಕ್ಕದ ಹೆಣ್ಣು ಮಕ್ಕಳನ್ನ ಕರೆದು ಅಲಂಕಾರಿಕ ವಸ್ತು ದಾನ ಕೊಡೋದ್ರಿಂದ ಮತ್ತು ಬಾಗಿಣಗಳು ಕೊಡೋದ್ರಿಂದ ದಾನ ಧರ್ಮಗಳು ಮಾಡೋದ್ರಿಂದ ಖಂಡಿತ ನಿಮಗೆ ಈ ಹಬ್ಬ ಆ ತಾಯಿ ಲಕ್ಷ್ಮೀ ಕೃಪೆ ನಿಮಗೆ ಖಂಡಿತ ಬರುತ್ತೆ. ಸೊ ಎಲ್ಲ ರಾಶಿಗಳಿಗೂ ಇದೊಂದು ಪರಿಹಾರ, ಈ ಹಬ್ಬನೇ ಒಂದು ಒಳ್ಳೆಯ ಪರಿಹಾರ. ಮತ್ತೆ ನೋಡಿ, ಆಗಸ್ಟ್ 17 ನಾಗರ ಪಂಚಮಿ, ಚಿತ್ತಾ ನಕ್ಷತ್ರ. ಸೊ ಅದು ನಿಮಗೆ ಕುಜಿನ ನಕ್ಷತ್ರನೇ ಆಗುತ್ತೆ, ಜೊತೆಗೆ ಸೋಮವಾರ ಬೀಳ್ತಾ ಇದೆ. ಸೊ ಅದೊಂದು ವಿಶೇಷತೆ. ಸೊ ನಮ್ಮದೇನು ಅಂತಂದ್ರೆ ಹಬ್ಬಗಳೇ ನಿಜವಾದ ಪರಿಹಾರ. ಹಬ್ಬಗಳ ಆಚರಣೆ ಮಾಡುವಾಗ ನಿಮ್ಮ ಬಂಧು ಮಿತ್ರರನ್ನ ಕರೆದು ಮನೆಗೆ ನಿಮಗೆ ಎನರ್ಜಿ ಎಕ್ಸ್ಚೇಂಜ್ ಆಗುತ್ತೆ ಅಂತ. ಅಂದ್ರೆ ನಿಮ್ಮ ಮನೆಗಳಲ್ಲಿ ನಿಮ್ಮ ಬಂಧು ಬಾಂಧವರು ಬಂದು ಒಂದು ಒಳ್ಳೆ ಮಾತಾಡೋದು, ಒಂದು ಸಿಹಿ ತಿಂಡಿ ಹಂಚ್ಕೊಳೋದು, ಒಂದು ಉಪಹಾರ ಮಾಡೋದು, ಊಟಗಳನ್ನು ಮಾಡೋದು. ಸೊ ಹಾಗಾಗಿ ಅಲ್ಲಿ ನಮಗೆ ನಿಮ್ದು ಎನರ್ಜಿ ಎಕ್ಸ್ಚೇಂಜ್ ಅಂದರೆ ಪಾಸಿಟಿವಿಟಿ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಹಬ್ಬಗಳೇ ಪರಿಹಾರ. ಈಗ ನಮಗೆ ದ್ವಾದಶ ರಾಶಿಗಳ ಫಲ ಮಾಸ ಭವಿಷ್ಯದಲ್ಲಿ ತಿಳ್ಕೊಳ್ಳೋಣ. ಮೊದಲನೇದಾಗಿ ಮೇಷರಾಶಿ. ನೋಡಿ, ಮೇಷರಾಶಿಯವರಿಗೆ ಪರಾಕ್ರಮ ಭಾವ ರಾಶ್ಯಾಧಿಪತಿ ಯಾವಾಗ 3ನೇ ಮನೆಯಲ್ಲಿದೆಯೋ ನಿಮ್ಮ ಪರಾಕ್ರಮ ಅಂದರೆ ನಿಮ್ಮ ಎಫರ್ಟ್ಸು, ಅಂದರೆ ನೀವು ಎಷ್ಟು ಪ್ರಯತ್ನಗಳನ್ನ ಪಡ್ತೀರೋ ಅಷ್ಟು ನಿಮಗೆ ಲಾಭಗಳು ಚೆನ್ನಾಗಿದೆ, ಧೈರ್ಯ ಹೆಚ್ಚುತ್ತೆ, ಒಂದು ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ. ಈ ಸಮಯದಲ್ಲಿ ನಿಮಗೆ ಆಗಸ್ಟ್ ತಿಂಗಳಲ್ಲಿ ಒಳ್ಳೆ ಕಾನ್ಫಿಡೆನ್ಸ್ ಬರುತ್ತೆ, ಪ್ರಯತ್ನಗಳು ಹೆಚ್ಚಾಗುತ್ತೆ, ಅದರಿಂದ ಲಾಭ ಕೂಡ ನಿರೀಕ್ಷೆ. ನೋಡಿ, ಗುರು ಬುಧ ಸೂರ್ಯ 3 ಜನನು ನಿಮಗೆ 4ನೇ ಮನೆಯಲ್ಲಿರೋದ್ರಿಂದ ಸುಖ ಸ್ಥಾನದಲ್ಲಿರೋದ್ರಿಂದ ನಾವು ಹೆಚ್ಚಿಗೆ ಕೆಲಸಗಳನ್ನು ಎಕ್ಸ್ಪೆಕ್ಟ್ ಮಾಡಬಹುದು. ಯಾಕಂದ್ರೆ ಗುರು ದೃಷ್ಟಿ ಕರ್ಮಸ್ಥಾನದ ಮೇಲೆ ಬೀಳ್ತಿದೆ, ಜೊತೆಗೆ ಗುರು ದೃಷ್ಟಿ ಕರ್ಮಕಾರಕನಾದ ಶನೈಶ್ವರನ ಮೇಲೂ ಬೀಳ್ತಾ ಇದೆ. ಸೊ ಹಾಗಾಗಿ ನಿಮಗೆ ತಕ್ಕ ಮಟ್ಟಿಗೆ ಶುಭ ತಿಂಗಳು ಈ ಆಗಸ್ಟ್ ತಿಂಗಳು ಅಂತ ಹೇಳ್ಬೋದು. ಯಾಕಂದ್ರೆ 3 ಗ್ರಹಗಳ ಯುತಿ ಸುಖ ಸ್ಥಾನದಲ್ಲಿ ಆಗ್ತಾ ಇದೆ. ನಂತರ ಪಂಚಮದಲ್ಲಿ ಕೇತು ಇದೆ. ಸೊ 5ನೇ ಮನೆಯಲ್ಲಿ ಕೇತು ಇದ್ದಾಗ ಮಕ್ಕಳ ವಿಚಾರದಲ್ಲಿ ಹೆಚ್ಚಿನ ವಿದ್ಯಾಭ್ಯಾಸ ಅಥವಾ ಕ್ರಿಯೇಟಿವಿಟಿ ಈ ವಿಷಯದಲ್ಲಿ ಸ್ವಲ್ಪ ನಿಧಾನ ಆಗುತ್ತೆ, ಅಥವಾ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ನಿಧಾನ ಆಗ್ಬೋದು, ಮಕ್ಕಳ ಆರೋಗ್ಯದಲ್ಲಿ ಸ್ವಲ್ಪ ಚಿಂತೆ ಕಾಣಬಹುದು. ಹಾಗಾಗಿ ಈ ತಿಂಗಳಲ್ಲಿ ಆಗಸ್ಟ್ ತಿಂಗಳಲ್ಲಿ ಕೇತುಗೆ ಪರಿಹಾರ ಆಗುತ್ತಾ. ನೋಡಿ, ಕೇತುಗೋಸ್ಕರ ಪಲಾಶ ಪುಷ್ಪ ಸಂಕಾಶಂ ತಾರಕಾಗ್ರಹಮಸ್ತಕಂ ರೌದ್ರಂ ರೌದ್ರಾತ್ಮಕಂ ಘೋರಂ ತಂ ಕೇತುಂ ಪ್ರಣಮಾಮ್ಯಹಂ. ಒಂದು 21 ಬಾರಿ ಹೇಳ್ಕೊಳ್ಳಿ. ಗಣೇಶನ ದೇವಸ್ಥಾನಕ್ಕೆ ಭೇಟಿ ಕೊಡಿ, ಬೀದಿ ನಾಯಿಗೆ ಆಹಾರ ಕೊಡಿ. ಇದೆಲ್ಲ ನಿಮಗೆ ಕೇತುಗೆ ಪರಿಹಾರ ಆಗುತ್ತೆ. ಇನ್ನು 6ನೇ ಮನೆಯಲ್ಲಿ ಶುಕ್ರ ಇರೋದು. ನೋಡಿ, ಕನ್ಯಾ ರಾಶಿ ಶುಕ್ರ ಇರೋದು ಪರಿಸರ ಚೆನ್ನಾಗಿದೆ ಶುಕ್ರನಿಗೆ, ಬಟ್ 6ನೇ ಮನೆ ಆಗಿರೋದ್ರಿಂದ ಕೆಲಸ ಕಾರ್ಯಗಳಲ್ಲಿ ಬದಲಾವಣೆ ಚಾನ್ಸಸ್ಸು. ಕಾರ್ಯಕ್ಷೇತ್ರಗಳಲ್ಲಿ ಹೆಣ್ಣಾದ್ರೆ ಗಂಡು, ಗಂಡಾದ್ರೆ ಹೆಣ್ಣು, ಇವರಿಂದ ಸ್ವಲ್ಪ ಒತ್ತಡಗಳು ಬರ್ಬೋದು. ಶನೈಶ್ವರನ ದೃಷ್ಟಿ ನೇರವಾಗಿ ಶುಕ್ರನ ಮೇಲೆ ಬೀಳ್ತಾ ಇದೆ. ಅದು ನಿಮಗೆ ಹಣಕಾಸಿನ ವಿಷಯದಲ್ಲಿ ವಿಶೇಷ ಫಲಗಳನ್ನು ಕೊಡುತ್ತೆ. ಯಾಕಂದ್ರೆ 11ನೇ ಮನೆ ಅಧಿಪತಿ ಶನೈಶ್ವರ ನಿಮಗೆ. ಸೊ ಹಾಗಾಗಿ 11ನೇ ಮನೆ ಅಧಿಪತಿ ಮೇಲೆ ಯಾವಾಗ ಶುಕ್ರ 2ನೇ ಮನೆ ಸಪ್ತಮದ ಮೇಲೆ ದೃಷ್ಟಿ ಬರುತ್ತೋ ಇದುವರೆಗೂ ಮಾಡಿರೋ ವ್ಯಾಪಾರ ವ್ಯವಹಾರಗಳಿಂದ ಲಾಭ ಬರೋಕ್ಕೆ ಈ ತಿಂಗಳು ಚೆನ್ನಾಗಿದೆ. ತುಂಬಾ ದಿನ ಕೆಲಸ ಆಯಿತು, ಬಿಲ್ ಆಗಿಲ್ಲ, ಇದು ಈ ತಿಂಗಳಲ್ಲಿ ಒಂದು ಒಳ್ಳೆ ಅವಕಾಶ ನಿಮಗೆ ಬಿಲ್ ಬರೋವಂಥದ್ದು. ನೋಡಿ, ಎಷ್ಟೇ ಪರಿಸರಗಳು ತುಂಬಾ ಚೆನ್ನಾಗಿದ್ರೂ ಕೂಡ ಶನೈಶ್ವರ 12ರಲ್ಲಿದ್ದಾಗ ನಿಧಾನ ಮಾಡುತ್ತೆ. ಯಾಕಂದ್ರೆ ಶನೈಶ್ವರನ ದೃಷ್ಟಿ ನಿಮಗೆ ಧನಸ್ಥಾನದ ಮೇಲೆ ಬೀಳ್ತಾ ಇರೋದ್ರಿಂದ ಎಲ್ಲಿ ಶನೈಶ್ವರನ ದೃಷ್ಟಿಗಳು ಬೀಳುತ್ತೋ, ಭಾಗ್ಯದ ಮೇಲೆ ಬೀಳ್ತಾ ಇದೆ, ಧನುರಾಶಿ ಮೇಲೆ ಬೀಳ್ತಾ ಇದೆ ಶನೈಶ್ವರಂದು, ಹಾಗೆ 2ನೇ ಮನೆ ಧನಸ್ಥಾನದ ಮೇಲೆ ಬೀಳ್ತಾ ಇದೆ. ಸೊ ಕೆಲಸ ಕಾರ್ಯಗಳಲ್ಲಿ ಈ ತಿಂಗಳು ಬರುವಂಥ ಅವಕಾಶಗಳು ತುಂಬಾ ಚೆನ್ನಾಗಿದ್ರೂ ಕೂಡ ಶನೈಶ್ವರ ಅದನ್ನು ನಿಧಾನ ಮಾಡುತ್ತೆ. ಖಂಡಿತ ಬರುತ್ತೆ, ಸ್ವಲ್ಪ ನಿಧಾನವಾಗಿ ಬರುತ್ತೆ. ಹಾಗಾಗಿ ಪೇಷನ್ಸ್ ಇಂಪಾರ್ಟೆಂಟ್. ಅಂದರೆ ಸಂಯಮ ಶಾಂತಿ ಕಾಪಾಡೋದೇ ಶನೈಶ್ವರಿಗೆ ಒಳ್ಳೆ ಪರಿಹಾರ. ಜೊತೆಗೆ
ನೀಲಾಂಜನ ಸಮಾಭಾಸಂ ರವಿಪುತ್ರೇಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೇಶ್ವರಂ. ಒಂದು 21 ಬಾರಿ ಹೇಳ್ಕೊಳ್ಳಿ. ಶನೇಶ್ವರನ ದೇವಸ್ಥಾನಕ್ಕೆ ಶನಿವಾರ ಭೇಟಿ ಕೊಡಿ. ಹನುಮಾನ್ ಚಾಲಿಸ ಹೇಳ್ಕೊಳ್ಳಿ. ಇದೆಲ್ಲ ನಿಮಗೆ ಒಂದು ಪರಿಹಾರ ರೂಪದಲ್ಲಿ ನಿಮಗೆ ಖಂಡಿತ ಲಾಭ ತಂದು ಕೊಡುತ್ತೆ. ಸಂಯಮ ಶಾಂತಿ ಕಾಪಾಡ್ಕೊಳ್ಳಿ. ಈ ತಿಂಗಳಲ್ಲಿ ಉತ್ತಮ ಅಂತ ಹೇಳ್ಬೋದು ಮೇಷರಾಶಿಯವರಿಗೆ ಒಳ್ಳೆಯದಾಗಿ. ವೃಷಭ ರಾಶಿ ನೋಡಿ, ವೃಷಭ ರಾಶಿದು ಆಗಸ್ಟ್ ತಿಂಗಳು ಯಾವ ಥರ ಇದೆ ಅಂತಂದರೆ, ನಿಮಗೆ ಕುಟುಂಬ ಭಾವದಲ್ಲೇ ಕುಜ ಸಪ್ತಮಾಧಿಪತಿ 12ನೇ ಮನೆ ಅಧಿಪತಿ 2ರಲ್ಲಿರೋದ್ರಿಂದ ಕುಟುಂಬಕ್ಕೋಸ್ಕರ ಸ್ವಲ್ಪ ಖರ್ಚು, ಕುಟುಂಬದಲ್ಲಿ ವಾದ ವಿವಾದ ವಾಗ್ವಾದಗಳಾಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಮಗೆ ಇಲ್ಲಿ ಕುಜಿಗೆ ಪರಿಹಾರ ಬೇಕು. ಓಂ ಸುಬ್ರಹ್ಮಣ್ಯಾಯ ನಮಃ, ಸ್ಕಂಧಾಯ ನಮಃ, ಕಾರ್ತಿಕೇಯಾಯ ನಮಃ, ಷಣ್ಮುಗಾಯ ನಮಃ, ಈ ಥರ ಅಷ್ಟೋತ್ತರಗಳು ಹೇಳ್ಕೊಳ್ಳೋದಾಗಲಿ, ತೊಗರಿಬೇಳೆ ಬೆಲ್ಲವನ್ನು ಸುಬ್ರಹ್ಮಣ್ಯನ ದೇವಸ್ಥಾನದಲ್ಲಿ ಅಥವಾ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಕೊಡೋದ್ರಿಂದ ಕೂಡ ನಿಮಗೆ ತಕ್ಕ ಮಟ್ಟಿಗೆ ಕುಜಿ ಶಾಂತಿ ಆಗುತ್ತೆ. ಸ್ವಲ್ಪ ಅಣ್ತಮ್ಮಂದ್ರನ್ನ ಹಬ್ಬಗಳಿದೆ. ಈಗ ನಾಗರ ಪಂಚಮಿ ಇದೆ. ವಿಶೇಷವಾಗಿ ಅಣ್ತಮ್ಮಂದ್ರನ್ನ ಮನೆ ಕರೆದು ಅವ್ರಿಗೆ ಸಿಹಿ ತಿಂಡಿ ಕೊಡೋದ್ರಿಂದ ನಾಗರ ಪಂಚಮಿಲಿ ಖಂಡಿತ ನಿಮಗೆ ಕುಜಿ ಶಾಂತಿ ಆಗುತ್ತೆ. ನೋಡಿ, ಇದೊಂದು ಒಳ್ಳೆ ಅವಕಾಶ. ಎಲ್ಲ ರಾಶಿಯವರಿಗೂ ಒಳ್ಳೆ ಅವಕಾಶ ಏನು ಗೊತ್ತಾ? ನಾಗರ ಪಂಚಮಿ ದಿವಸ ನಿಮ್ಮ ಅಣ್ಣ ತಮ್ಮಂದ್ರನ್ನ ಕರೆದು ಅವರಿಗೆ ಉಪಹಾರಗಳ ತಿಂಡಿಗಳನ್ನ, ಸಿಹಿ ತಿಂಡಿಗಳನ್ನ ಕೊಟ್ಟು ಅವರಿಗೆ ಒಳ್ಳೊಳ್ಳೆ ಮಾತಾಡಿ ಅವ್ರದ್ದು ಸಂಬಂಧಗಳನ್ನ ಚೆನ್ನಾಗಿ ಅಣ್ತಮ್ಮಂದ್ರ ಜೊತೆ ಇಟ್ಕೊಂಡ್ರೆ ನಾಗರ ಪಂಚಮಿ ವಿಶೇಷ ಅವಕಾಶ ಕೊಡುತ್ತೆ ನಿಮಗೆ ಕುಜಿ ಶಾಂತಿಯ ಮಾಡೋಕ್ಕೆ. ರಾಹು ಕೇತು ಕುಜ 3 ಶಾಂತಿ ಆಗುತ್ತೆ ನಿಮಗೆ. ಸೊ ಅದರಿಂದ ವಿಶೇಷ ಫಲ. ನಾಗರ ಪಂಚಮಿ ದಿವಸ ಹಬ್ಬವೇ ಪರಿಹಾರ. ನಂತರ ವಿಶೇಷವಾಗಿ ವೃಷಭ ರಾಶಿಯವರಿಗೆ ಪ್ರಯತ್ನ, ಪರಾಕ್ರಮ, ಭ್ರಾತೃಭಾವದಲ್ಲಿ 3 ಗ್ರಹಗಳ ಯುತಿ. ಗುರು ಆಗ್ಬೋದು, ಬುಧ ಆಗ್ಬೋದು, ಸೂರ್ಯ ಆಗ್ಬೋದು. ಸೂರ್ಯ ನಿಮಗೆ ಅಧಿಕಾರ ತಂದು ಕೊಡುತ್ತೆ ವೃಷಭ ರಾಶಿಯವರಿಗೆ. ಕೆಲಸ ಕಾರ್ಯಗಳಲ್ಲಿ ಮೇಲಧಿಕಾರಿಯಿಂದ ಮೆಚ್ಚುಗೆ ತಂದು ಕೊಡುತ್ತೆ. ತಂದೆಯಿಂದ ಏನಾದರೂ ಲಾಭ ತಂದು ಕೊಡುತ್ತೆ. ಸೊ ಕುಟುಂಬಾಧಿಪತಿ ಪಂಚಮಾಧಿಪತಿನೂ ನಿಮಗೆ 3ನೇ ಮನೆಯಲ್ಲಿ ಗುರು ಜೊತೆ ಇರೋದ್ರಿಂದ ಮಕ್ಕಳು ವಿಶೇಷವಾಗಿ ನಿಮ್ಗೆ ಏನಾದರೂ ಕೀರ್ತಿ ತಂದು ಕೊಡೋದಾಗಲಿ, ಮಕ್ಕಳಿಂದ ನಿಮಗೊಂದು ಖುಷಿ ತಂದು ಕೊಡ್ತಾರೆ ಮಕ್ಕಳು. ಹಾಗೆಯೇ ಸೂರ್ಯ ಅಧಿಕಾರ ಕೊಡ್ತಾ ಇದೆ. ಗುರು ನಿಮಗೆ ಪ್ರಯತ್ನಗಳಿಂದ ಲಾಭ ತಂದು ಕೊಡುತ್ತೆ. ಶನೇಶ್ವರನೇ 11ನೇ ಮನೆಯಲ್ಲಿ ಇರೋದ್ರಿಂದ ಖಂಡಿತ ನಿಮಗೆ ಕೆಲಸ ಕಾರ್ಯಗಳಲ್ಲಿ ಒಳ್ಳೆ ಅವಕಾಶ ಕೊಡುತ್ತೆ. ನೋಡಿ, ಶುಕ್ರ ವೃಷಭ ರಾಶಿಯವರಿಗೆ ಪಂಚಮದಿಂದ ಶುಕ್ರ ನಿಮ್ಮ ರಾಶಿಯಾಧಿಪತಿ 6ನೇ ಮನೆ ಅಧಿಪತಿಯಾಗಿ ಶನೇಶ್ವರನ ಮೇಲೆ ದೃಷ್ಟಿ ಬೀಳ್ತಾ ಇರೋದ್ರಿಂದ ನಿಮ್ಮ ಎವ್ರಿಡೇ ಕೆಲಸಗಳಲ್ಲಿ, ದಿನನಿತ್ಯ ಕರ್ಮಗಳಲ್ಲಿ ಏಳಿಗೆ ತಂದುಕೊಡುತ್ತೆ. ಅದರಲ್ಲಿ ಒಂದು ಒಳ್ಳೆ ಪ್ರಮೋಷನ್ ತಂದು ಕೂಡ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನಿಮಗೆ ಶುಕ್ರ ಕೂಡ ನಿಮಗೆ ಒಳ್ಳೆ ಲಾಭ ತಂದು ಕೊಡ್ತಾ ಇದೆ. ಇಲ್ಲಿ ಪರಿಹಾರ ಯಾವುದಕ್ಕೆ ಬೇಕಾಗಿರೋದು? 4ನೇ ಮನೆಯಲ್ಲಿರೋ ಕೇತುಗೆ, ಅಂದರೆ ಸುಖ ಸ್ಥಾನ. ಏನಾನ ಮನೆ ಬಗ್ಗೆ ಚಿಂತೆ ಅಥವಾ ಮನೆಗೆ ಏನಾದರೂ ಇನ್ವೆಸ್ಟ್ ಮಾಡೋದು ಅಥವಾ ತಾಯಿ ಆರೋಗ್ಯದಲ್ಲಿ ಚಿಂತೆ. ಹಾಗಾಗಿ ಇಲ್ಲಿ ನಮಗೆ ಕೇತುಗೆ ಪರಿಹಾರ ಬೇಕು ಆಗಸ್ಟ್ ತಿಂಗಳಲ್ಲಿ. ಕೇತುಗೋಸ್ಕರ ನೋಡಿ, ಒಂದು 2-3 ಪೇಜು ಹ್ಯಾಂಡ್ ರೈಟಿಂಗ್ ಅಂದರೆ ಕೈ ಬರವಣಿಗೆಯಿಂದ ಕೂಡ ಇಂಟ್ರೋವರ್ಟ್ ಅಂದರೆ ನೀವು ಆಧ್ಯಾತ್ಮಿಕ ಚಿಂತಕರಾಗ್ಬೋದು, ಅಥವಾ ಗಣೇಶನ ಆರಾಧನೆ ಮಾಡೋದಾಗಲಿ, ಯಾವುದೇ ಆತ್ಮಾವಲೋಕನೆ ಮಾಡ್ಕೊಳ್ಳೋವಂಥ ಕೆಲಸ ಎಲ್ಲ ಕೇತುದಾಗುತ್ತೆ. ಸೊ ನೀವು ಕೋಡಿಂಗ್ ಮಾಡ್ತಾ ಇದ್ದೀರಾ ಅಥವಾ ಹುಡುಕಾಟದಲ್ಲಿದ್ದೀರಾ, ರಿಸರ್ಚಲ್ಲಿದ್ದೀರಾ, ಇದೆಲ್ಲನೂ ಕೇತುದೇ ಡೊಮೈನ್, ಅಂದರೆ ಕೇತುದೇ ಕಾರಕತ್ವಗಳು. ಹಾಗಾಗಿ ಯಾವುದಾದ್ರೂ ಒಂದು ಚೂಸ್ ಮಾಡ್ಕೊಳ್ಳಿ. ಬೀದಿನಾಯಿಗೆ ಆಹಾರ ಕೊಡೋದು, ಅಥವಾ ಗಣೇಶ ಕ್ಷೇತ್ರದಲ್ಲಿ ತೊಗೊಂಡ್ರೆ ಗಣೇಶನ ಕ್ಷೇತ್ರ ಯಾವಾಗಲೂ ನಿಮಗೆ ಈ ವಿಘ್ನಗಳನ್ನು ಕಡಿಮೆ ಮಾಡುತ್ತೆ. ಕಟ್ಟಾಗ ಕೇತು ಏನು ಮಾಡುತ್ತೆ? ಕೆಲಸಗಳನ್ನ ನಿಧಾನ ಮಾಡೋದು, ನಿಲ್ಲಿಸೋದು ಮಾಡುತ್ತಲ್ಲ, ಆ ವಿಘ್ನಗಳನ್ನು ನಿವಾರಣೆ ಮಾಡೋದು ಗಣೇಶನ ಕೈಲಿದೆ. ಹಾಗಾಗಿ ಶ್ರೀ ಗಣೇಶನ ಆರಾಧನೆ ಮಾಡಿ, ಗಣೇಶನ ದೇವಸ್ಥಾನಕ್ಕೆ ಭೇಟಿ ಕೊಡಿ. ಸ್ವಲ್ಪ ಸುಖ ಶಾಂತಿ, ತಾಯಿ ಆರೋಗ್ಯದಲ್ಲಿ ಚೇತರಿಕೆ ಆಗುತ್ತೆ. ಸೊ ಓವರ್ ಆಲ್ ತೊಗೊಂಡ್ರೆ ವೃಷಭ ರಾಶಿಯವರಿಗೆ ಈ ತಿಂಗಳು ಕೆಲಸ ಕಾರ್ಯ ತುಂಬ ಚೆನ್ನಾಗಿದೆ. ಸುಖಕ್ಕೆ ಮಾತ್ರ ಕೇತು ಪರಿಹಾರ ಮಾಡಿದ್ರೆ ಸಾಕು, ಒಳ್ಳೆಯದಾಗಲಿ. ಮಿಥುನ ರಾಶಿ ನೋಡಿ, ಮಿಥುನ ರಾಶಿಯವರಿಗೆ 11ನೇ ಮನೆ ಅಧಿಪತಿ ನಿಮ್ಮ ರಾಶಿಯಲ್ಲಿದೆ. 6-11 ಕನೆಕ್ಟ್ ಆದರೆ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಗೆಲುವು, ಅದರಲ್ಲೂ ಸ್ಪೋರ್ಟ್ಸಲ್ಲಿ. ಯಾರನ್ನ ಮಿಥುನ ರಾಶಿ ಸ್ಪೋರ್ಟ್ಸಲ್ಲಿರೋರಿಗೆ ಇದೊಂದು ಒಳ್ಳೆ ತಿಂಗಳಾಗಿ ಪರಿವರ್ತನೆ ಆಗುತ್ತೆ. ಕೀರ್ತಿ ತಂದು ಕೊಡುತ್ತೆ. ಹೆಸರು, ನೇಮು, ಫೇಮು ಎಲ್ಲ ವಿದ್ಯಾರ್ಥಿಗಳು ತುಂಬ ಚೆನ್ನಾಗಿದೆ ಸ್ಪೋರ್ಟ್ಸಲ್ಲಿರೋರಿಗೆ. ಇನ್ನು ವಿದ್ಯಾಭ್ಯಾಸಕ್ಕೂ ಕೂಡ 2ನೇ ಮನೆಯಲ್ಲಿ ಗುರು ಉಚ್ಚ ಸ್ಥಾನದಲ್ಲಿದೆ. ಹಾಗಾಗಿ ಬುಧನ ಜೊತೆನೇ ಇರೋದ್ರಿಂದ, ರಾಷ್ಟ್ರಾಧಿಪತಿ ಜೊತೆನೇ ಇರೋದ್ರಿಂದ ವ್ಯಾಪಾರ, ವ್ಯವಹಾರ, ವಿದ್ಯಾಭ್ಯಾಸ ಎಲ್ಲ ರೀತಿಯಲ್ಲೂ ನಿಮಗೆ ಈ ಶುಭದಾಯಕವಾಗಿರುತ್ತೆ ಆಗಸ್ಟ್ ತಿಂಗಳು. ಕರ್ಮಸ್ಥಾನದಲ್ಲೇ ಕರ್ಮಾಧಿಪತಿ ಶನೀಶ್ವರನ ಸಂಚಾರ ಮತ್ತು ವಕ್ರೀಯವಾಗಿರೋದ್ರಿಂದ ಸ್ವಲ್ಪ ಕೆಲಸಗಳು ನಿಧಾನ ಅಂತ ಅನಿಸಿದ್ರು ಮುಂಬರುವ ದಿನಗಳಲ್ಲಿ ಇದೇ ನಿಮಗೆ ಲಾಭ ತಂದು ಕೊಡುತ್ತೆ. ಈಗ ನಿಮಗೆ ಬೇಕಾಗಿರೋದು ಪೇಷನ್ಸು. ಸ್ವಲ್ಪ ಸಂಯಮ ಕಾಪಾಡಿಕೊಂಡ್ರೆ ಶನೀಶ್ವರ ಖಂಡಿತ ನಿಮಗೆ 1-2 ದಿನ ನಿಧಾನ ಆದರೂ ಕೆಲಸಗಳು ಖಂಡಿತ ಚೆನ್ನಾಗುತ್ತೆ. ಯಾಕಂದರೆ ಗುರುವಿನ ದೃಷ್ಟಿ ಬೀಳ್ತಿದೆ. ನೋಡಿ, ಈಗ ಮಿಥುನ ರಾಶಿಯವರಿಗೆ ಧನಭಾವ, ಕುಟುಂಬ ಭಾವದಿಂದನೇ ಕನೆಕ್ಟ್ ಆಗ್ತಿರೋದು 3 ಗ್ರಹ, ಸೂರ್ಯ, ಬುಧ ಮತ್ತು ಗುರು. ಈ 3 ಗ್ರಹಗಳು ಅಲ್ಲಿಂದ 9ನೇ ಮನೆಯಲ್ಲಿ ಶನೀಶ್ವರ ಇದೆ. ಹಾಗಾಗಿ ಮಿಥುನ ರಾಶಿಯವರಿಗೆ ಕೆಲಸ ಮಾಡಿದ್ರಿಂದ ಪೇಮೆಂಟ್ ಬರೋವಂಥ ಚಾನ್ಸ್ ಚೆನ್ನಾಗಿದೆ. ಸೊ ಲಾಭಗಳಾಗಲಿ, ಪೇಮೆಂಟ್ ಬರೋದಾಗಲಿ, ನಿಂತಿರೋ ಕೆಲಸ ಪುನರಾರಂಭ ಆಗೋದಾಗಲಿ, ಎಲ್ಲ ವಿಷಯಕ್ಕೂ ಮಿಥುನ ರಾಶಿಯವ್ರಿಗೆ ತುಂಬ ಚೆನ್ನಾಗಿದೆ.
ನೋಡಿ, ಮಿಥುನ ರಾಶಿಯವರಿಗೆ 3ನೇ ಮನೆಯಲ್ಲಿ ಕೇತು ಸಂಚಾರ ಮಾಡ್ತಾರೆ. ಸೊ 3 ಪರಾಕ್ರಮ ಭಾವದಲ್ಲಿ ಕೇತು ಸಂಚಾರ ಮಾಡ್ತಿದ್ರೆ ಸ್ವಲ್ಪ ಅಣ್ಣ ತಮ್ಮಂದಿರ ವಿಷಯಗಳಲ್ಲಿ ಭಿನ್ನಾಭಿಪ್ರಾಯ ಅಥವಾ ಮಾತುಕತೆ ಕಡಿಮೆ ಮಾಡಿಬಿಟ್ಟಿರ್ತೀರ, ಅಂದ್ರೆ ಡಿಟ್ಯಾಚ್ ಆಗ್ಬಿಟ್ಟಿರ್ತೀರ ಸೋದರ ಸಂಬಂಧಗಳ ಜೊತೆ. ಹಾಗಾಗಿ ಮಿಥುನ ರಾಶಿಯವರಿಗೆ ಅದಕ್ಕೆ ಪರಿಹಾರ ಮಾಡ್ಕೊಳ್ಳೋದು ಈ ನಾಗರ ಪಂಚಮಿ. ನಾಗರ ಪಂಚಮಿ ದಿವಸ ಅಣ್ಣ ತಮ್ಮಂದ್ರನ್ನ ಮನೆ ಕರೆದು ಅವ್ರಿಗೆ ಸಿಹಿ ತಿಂಡಿ ಕೊಡಿ, ಅವ್ರ ಜೊತೆ ಒಳ್ಳೆ ಮಾತಾಡಿ, ಇಲ್ಲ ಸುಬ್ರಹ್ಮಣ್ಯನ ಆರಾಧನೆಗಳನ್ನ ಮಾಡಿ, ಅದು ನಿಮಗೆ ಖಂಡಿತ ಕೇತು ಪರಿಹಾರ ಆಗುತ್ತೆ. ಹಾಗೆ ಗಣೇಶನ ದೇವಸ್ಥಾನಕ್ಕೆ ಹೋಗಿ ಒಂದು ಅರ್ಧ ಗಂಟೆ ಕೂತಿದ್ದು ಬನ್ನಿ, ಅದು ಕೂಡ ನಿಮಗೆ ಪೂಜಾ ಪರಿಹಾರ ಆಗುತ್ತೆ. ಅಥವಾ ಫಿಸಿಕಲಿ ಸ್ಪೋರ್ಟ್ಸಲ್ಲಿ ಇನ್ವಾಲ್ವ್ ಆಗಿ ಅದು ಕೂಡ ನಿಮಗೆ ಪೂಜಾ ಪರಿಹಾರ ಅಥವಾ ಪೂಜಾ ಬ್ಯಾಲೆನ್ಸ್ ಮಾಡೋಕ್ಕೆ ನಿಮಗೆ ಅನುಕೂಲ ಮಾಡಿಕೊಡುತ್ತೆ. ಇನ್ನು ಮಿಥುನ ರಾಶಿಯವರಿಗೆ 4ನೇ ಮನೆಯಲ್ಲಿ ಶುಕ್ರ, ವಾಹನ ಖರೀದಿ, ಫ್ಲಾಟ್ ಖರೀದಿ, ಪ್ರೀತಿ ಪ್ರೇಮ ಸಾಮರಸ್ಯ ಎಲ್ಲಾ ವಿಷಯಕ್ಕೂ ಶುಕ್ರ ನಿಮಗೆ ಬಲವಾಗಿ ರಿಸಲ್ಟ್ ಕೊಡುತ್ತೆ. ಯಾಕಂದ್ರೆ ಶನೀಶ್ವರನ ದೃಷ್ಟಿ ಬಿದ್ದಿದೆ, ಕೆಲಸ ಕಾರ್ಯಗಳು ಚೆನ್ನಾಗುತ್ತೆ. ಸೊ ಓವರ್ ಆಲ್ ಹಾಕೊಂಡ್ರೆ ಮಿಥುನ ರಾಶಿಯವರಿಗೆ ಈ ತಿಂಗಳು ತುಂಬಾ ಚೆನ್ನಾಗಿದೆ. ಕೋಪ ತಾಪಗಳನ್ನ ಬ್ಯಾಲೆನ್ಸ್ ಆಗಿ ಇಟ್ಕೊಳ್ಳಿ, ಮಾತು ಹೊರಟಾಡಬೇಡಿ, ಯಾಕಂದ್ರೆ 2ನೇ ಮನೆ ಸೂರ್ಯ ಇದೆ. ಸೊ ಇದಿಷ್ಟು ಪರಿಹಾರ ಮಾಡ್ಕೊಂಡ್ರೆ ಮಿಥುನ ರಾಶಿಯವರಿಗೆ ಈ ತಿಂಗಳು ವಿಶೇಷ ಫಲ, ಒಳ್ಳೆ ಫಲನೇ ಸಿಗುತ್ತೆ. ಒಳ್ಳೆದಾಗಿ. ಕರ್ಕ ರಾಶಿ ನೋಡಿ, ಕರ್ಕಾಟಕ ರಾಶಿಯವರಿಗೆ ನಿಮ್ಮ ರಾಶಿಯಲ್ಲಿಯೇ 3 ಗ್ರಹಗಳು ಇದೆ. ಒಂದು ಗುರು ಆಗ್ಬೋದು, ಸೂರ್ಯ ಆಗ್ಬೋದು, ಬುಧ ಆಗ್ಬೋದು, ನಿಮ್ಮ ರಾಶಿಯಲ್ಲೇ ಇದ್ದು ಅದು 9ನೇ ಮನೆಯಲ್ಲಿರೋ ಶನೀಶ್ವರನ ಜೊತೆ ಕನೆಕ್ಟ್ ಆಗ್ತಾ ಇದೆ. ಹಾಗಾಗಿ ಈ ಕರ್ಕಾಟಕ ರಾಶಿಯವರಿಗೆ ವಿಶೇಷವಾಗಿ ಒಳ್ಳೊಳ್ಳೆ ಕೆಲಸ ಸಿಗೋದು, ಅದ್ರ ಜೊತೆಗೆ ಒಳ್ಳೆ ಪ್ರಾಜೆಕ್ಟ್ ಸಿಗೋದು ಅಥವಾ ಪ್ರಮೋಷನ್ ಸಿಗೋದು, ಮೇಲಧಿಕಾರಿಯಿಂದ ಮೆಚ್ಚುಗೆ ಸಿಗೋದು, ಇದೆಲ್ಲ ನಡೀತಾ ಇರುತ್ತೆ. ಹಾಗೆ ಕೋಪ ತಾಪಗಳು, ಭಿನ್ನಾಭಿಪ್ರಾಯಗಳು ಮಧ್ಯೆ ಮಧ್ಯೆ ಕಾಣಿಸ್ಕೊಳ್ಳುತ್ತೆ. ಯಾಕಂದ್ರೆ 12ನೇ ಮನೆಯಲ್ಲಿ ಕುಜ, ನಿಮಗೆ ಕುಜ ಪರಿಹಾರ ಅಗತ್ಯ. ಕುಜನಿಗೋಸ್ಕರ ಓಂ ಸ್ಕಂದಾಯ ನಮಃ, ಗುಹಾಯ ನಮಃ, ಷಣ್ಮುಖಾಯ ನಮಃ, ಕಾರ್ತಿಕೇಯಾಯ ನಮಃ ಇದರ ಅಷ್ಟೋತ್ತರಗಳು ಹೇಳ್ಕೊಳ್ಳೋದು. ನಾಗರ ಪಂಚಮಿ ವಿಶೇಷವಾಗಿ ಆಚರಿಸಿ, ಯಾಕಂದ್ರೆ ಅಣ್ಣ ತಮ್ಮಂದ್ರನ್ನ ಕರೆದು ಸಿಹಿ ತಿಂಡಿ ಕೊಟ್ಟು ಅವ್ರ ಸೋದರ ಸಂಬಂಧಗಳನ್ನ ಚೆನ್ನಾಗಿಟ್ಕೊಂಡ್ರೆ ಕುಜ ಶಾಂತಿ ಆಗುತ್ತೆ. ಸೊ ಫಿಸಿಕಲ್ ಸ್ಪೋರ್ಟ್ಸ್ ಆಡಿ, ಬ್ಯಾಡ್ಮಿಂಟನ್ ಆಡೋದು, ಏನೋ ದೈಹಿಕವಾಗಿ ದಣಿಸಿದ್ರೆ ದೇಹನ ಕುಜ ಶಾಂತಿ ಆಗುತ್ತೆ. ಸೊ ಯಾವುದು ನಿಮ್ಗೆ ಅನುಕೂಲನೋ ಅದು ನೀವು ಮಾಡೋದ್ರಿಂದ ಖಂಡಿತ ಇದನ್ನ ಪರಿಹಾರ ಮಾಡ್ಕೋಬಹುದು. ಹಾಗೆ ಕುಟುಂಬ ಸ್ಥಾನದಲ್ಲಿ ಕೇತು ಯಾವಾಗ ನಮಗೆ 2ನೇ ಮನೆಯಲ್ಲಿ ಕೇತು ಸಂಚಾರ ಮಾಡೋದು, ಕುಟುಂಬದಲ್ಲಿ ಸ್ವಲ್ಪ ನಿರಾಸೆ, ಅಂದ್ರೆ ಡಿಟ್ಯಾಚ್ ಆಗಿರ್ತೀರ. ಸೊ ಕುಟುಂಬಕ್ಕೆ ಸಮಯ ಕೊಡೋಕ್ಕಾಗ್ತಾ ಇಲ್ಲ, ಅಥವಾ ಕುಟುಂಬದಲ್ಲಿ ಸ್ವಲ್ಪ ವೈರಾಗ್ಯ ಬಂದ್ಬಿಟ್ಟಿರುತ್ತೆ. ಹಾಗಾಗಿ ಕೇತುಗೆ ಪರಿಹಾರ ಬೇಕು. ಹಾಗೆ ಅಷ್ಟಮದಲ್ಲಿ ರಾಹು ಸಂಚಾರ, ರಾಹು ಕೇತುಗಳಿಗೆ ಇದು ನಾಗರ ಪಂಚಮಿ ವಿಶೇಷ. ನೋಡಿ, ನಿಮಗೆ ಕರ್ಕಾಟಕ ರಾಶಿಯವರಿಗೆ ವಿಶೇಷವಾಗಿ ರಾಹು ಕೇತು ಕುಜ 3 ಗ್ರಹಗಳು ಈಗ ನಿಮ್ಗೆ ಪರಿಹಾರ ಬೇಕು. ಅದಕ್ಕೆ ಸುವರ್ಣ ಅವಕಾಶ ಏನು, ನಿಮಗೆ ನಾಗರ ಪಂಚಮಿನೇ ಬಂದಿದೆ. ಹಾಗಾಗಿ ಈ ಆಗಸ್ಟ್ 17ರಲ್ಲಿ ವಿಶೇಷವಾಗಿ ನಿಮ್ಮ ಸೋದರ ಸಂಬಂಧಗಳನ್ನೆಲ್ಲ ಮನೆ ಕರೆದು ಒಂದು ಒಳ್ಳೆ ಹಬ್ಬನ ಆಚರಿಸಿ. ಅದರಿಂದ ಖಂಡಿತ ನಿಮಗೆ ಈ 3 ಗ್ರಹಗಳು ಶಾಂತವಾಗುತ್ತೆ. ಸೊ ಅದು ನಿಮಗೆ ಬೆನಿಫಿಟ್ ಆಗಿ ಕೊಡುತ್ತೆ. ಅಷ್ಟಮ ರಾಹುಗೆ ದುರ್ಗಾದೇವಿ ಆರಾಧನೆ ಮಾಡ್ಬೋದು. 2ನೇ ಮನೆ ಕೇತುಗೆ ಖಂಡಿತ ನೀವು ಗಣೇಶನ ದೇವಸ್ಥಾನಕ್ಕೆ ಹೋಗ್ಬೋದು. 12ನೇ ಮನೆ ಕುಜಿಗೋಸ್ಕರ ಅಷ್ಟೋತ್ತರಗಳು ಹೇಳ್ಕೊಳ್ಳಿ, ಅಂಟಮಂದು ಚೆನ್ನಾಗಿ ಇಟ್ಕೊಳ್ಳಿ, ಸುಬ್ರಹ್ಮಣ್ಯನ ಆರಾಧನೆ ಮಾಡಿ. ಸೊ ಇದೆಲ್ಲ ನೀವು ಸಣ್ಣ ಸಣ್ಣ ಪರಿಹಾರ ಮಾಡ್ಕೊತಾ ಇದ್ರೆ 3ನೇ ಮನೆಯಲ್ಲಿ ಶುಕ್ರ ನಿಮಗೆ ಲಾಭ ಚೆನ್ನಾಗಿ ತಂದುಕೊಡುತ್ತೆ. 3ನೇ ಮನೆ ಶುಕ್ರ ನಿಮಗೆ ಭಾಗ್ಯದಲ್ಲಿರೋ ಅಂತ ಶನೈಶ್ಚರನ ಮೇಲೆ ದೃಷ್ಟಿ ಬಿದ್ದಿದೆ, ಸಪ್ತಮಾಧಿಪತಿ ಕೂಡ. ಹಾಗಾಗಿ ಶುಕ್ರ ಕೆಲಸಗಳಿಂದ ಬರೋ ಲಾಭನ ಇನ್ಫ್ಲೂಯೆನ್ಸ್ ಮಾಡುತ್ತೆ, 4ನೇ ಮನೆ ಅಧಿಪತಿ. ಹಾಗಾಗಿ ಸ್ವಲ್ಪ ಮನೆಗೋಸ್ಕರ ಸ್ವಲ್ಪ ಖರ್ಚಾದ್ರೂ ಕೂಡ ನಿಮಗೆ ಅದು ವಿಶೇಷ ಲಾಭನೇ ತಂದುಕೊಡುತ್ತೆ. ಇನ್ನು ಕೋಪ ತಾಪಗಳನ್ನು ಕಡಿಮೆ ಮಾಡಿಕೊಂಡ್ರೆ ಕರ್ಕಾಟಕ ರಾಶಿಯವರು ಕೂಡ ಲಾಭ ಹೆಚ್ಚಾಗಿ ಈ ತಿಂಗಳಲ್ಲಿ ನೋಡುವುದು. ಒಳ್ಳೆಯದಾಗಲಿ. ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.